ಮ್ಯಾಮ್ ನೀವು ಹೇಳ್ತಿದ್ರಿ ಮ್ಯಾನಿಫೆಸ್ಟೇಷನ್ ಆಯಿತು ಇದೆಲ್ಲ ಹೇಗೆ ವರ್ಕ್ ಆಗುತ್ತೆ ಅನ್ನೋದು ಹೇಗೆ ವರ್ಕ್ ಆಗುತ್ತೆ ಆ್ಯಕ್ಚುಲಿ ಇನ್ನೊಂದು ಕೆಲವೊಂದ್ಸಲಿ ವರ್ಕ್ ಆಗಲ್ಲ ಅಂತ ತುಂಬ ಜನ ಕಂಪ್ಲೇಂಟ್ ಮಾಡ್ತಾರೆ. ನಾವು ಏನೇನೋ ಮಾಡ್ತೀವಿ, ಬರಿತೀವಿ, 10 ಸಲ ಬರಿತೀವಿ, ಅದನ್ನೇ ರಿಪೀಟೆಡ್ಲಿ ಹೇಳ್ತೀವಿ, ವಾಟರ್ ಮ್ಯಾನಿಫೆಸ್ಟೇಷನ್ ಅನ್ಕೋತೀವಿ, ಕ್ರಿಸ್ಟಲ್ಸ್ ಹಾಕೋತೀವಿ, ಬಟ್ ನಮಗೆ ವರ್ಕ್ ಆಗಲ್ಲ. ಯಾಕೆ ಯಾಕೆ ಮ್ಯಾಮ್? ಬಿಕಾಸ್ ಮ್ಯಾನಿಫೆಸ್ಟೇಷನ್ ಇಸ್ ನಾಟ್ ಆ್ಯಸ್ ಸಿಂಪಲ್ ಆ್ಯಸ್ ನಾನು ರೈಸ್ ಹಾಕ್ತಾ ಇದ್ದೀನಿ, ನೀರು ಹಾಕ್ತಾ ಇದ್ದೀನಿ, ಅದು ರೈಸ್ ಹಾಕಬೇಕು. ಇಟ್ಸ್ ನಾಟ್ ಆ್ಯಸ್ ಸಿಂಪಲ್ ಆಸ್ ಒಂದು ಸಾಂಬಾರ್ ಮಾಡೋದು. ಇಟ್ಸ್ ನಾಟ್ ಆ್ಯಸ್ ಸಿಂಪಲ್ ಆಸ್ ದ್ಯಾಟ್ ಆ್ಯಂಡ್ ಸಮ್ಟೈಮ್ಸ್ ಇಟ್ಸ್ ಆ್ಯಸ್ ಸಿಂಪಲ್ ಆಸ್ ದ್ಯಾಟ್. ಇಟ್ ಡಿಪೆಂಡ್ಸ್ ನಿಮ್ಮದು ಏನು ಮ್ಯಾನಿಫೆಸ್ಟೇಷನ್ ಇದೆ, ನಿಮ್ಮದು ಎನರ್ಜಿ ಹೇಗಿದೆ, ನಿಮ್ಮದು ಲೈಫ್ನಲ್ಲಿ ನೀವೆಷ್ಟು ಬ್ಯಾಗೇಜ್ ಕ್ಯಾರಿ ಮಾಡ್ತಾ ಇದ್ದೀರಾ, ನಿಮ್ಮದು ಮ್ಯಾನಿಫೆಸ್ಟೇಷನ್ನಲ್ಲಿ ಇಟ್ಸ್ ಲೈಕ್ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿದ್ದೀನಿ. ನಾವು ವೆನ್ ಐ ಲುಕ್ ಎಟ್ ಮೈ ಸೆಲ್ಫ್ ಐ ಥಿಂಕ್ ದಟ್ ನನ್ನ ಮೇಲೆ ಇಲ್ಲಿ ಗೋಬರ್ ಇದೆ, ಇಲ್ಲಿ ಏನಾದರೂ ಡಸ್ಟ್ ಇದೆ, ಇಲ್ಲಿ ಏನಾದರೂ ಕಚರ ಇದೆ, ಇಲ್ಲಿ ಏನಾದರೂ ಸಮ್ ಗಾರ್ಬೇಜ್ ನಾನು ತೊಗೊಂಡ್ಬಿಟ್ಟು ಐ ಥಿಂಕ್ ದಟ್ ಐ ಆಮ್ ಗೋಯಿಂಗ್ ಟು ಕುಕ್ ಖೀರ್ ಪಾಯಸಮ್. ಸೊ ಇಟ್ಸ್ ಲೈಕ್ ವಿತ್ ಆಲ್ ದಟ್ ಎನರ್ಜಿ ನಾನು ಏನಾದರೂ ಒಂದು ಒಳ್ಳೆ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಇಟ್ಸ್ ಲೈಕ್ ಟ್ರೈಂಗ್ ಟು ಮೇಕ್ ಪಾಯಸಮ್ ಖೀರ್ ಆ್ಯಂಡ್ ನಾನು ಅದರಲ್ಲಿ ವಿನಿಗರ್ ಹಾಕ್ತಾ ಇದ್ದೀನಿ, ಅದು ಫಟ್ ಆಗುತ್ತೆ. ಕರೆಕ್ಟ್? ಸೊ ವಾಟ್ ಹ್ಯಾಪನ್ಸ್ ಇಸ್ ಮ್ಯಾನಿಫೆಸ್ಟೇಷನಲ್ಲಿ ತುಂಬ ಫ್ಯಾಕ್ಟರ್ಸ್ ಇದೆ. ದ ಫಸ್ಟ್ ಫ್ಯಾಕ್ಟರ್ ಇನ್ ಮ್ಯಾನಿಫೆಸ್ಟೇಷನ್ ಇಸ್ ನಮ್ಮದು ಎನರ್ಜಿ ಆ ಫ್ರೀಕ್ವೆನ್ಸಿಗೆ ಮ್ಯಾಚ್ನೇ ಆಗ್ತಾ ಇಲ್ಲ. ಮೋಸ್ಟ್ ಪೀಪಲ್ ಅದು ಮಿಸ್ ಮಾಡ್ತಾರೆ. 99.9% ಆಫ್ ದ ಪೀಪಲ್ ಯಾರು ನಮ್ಮದು ಸೆಂಟರ್ನಲ್ಲಿ ಬರ್ತಾರೆ, ನಮ್ಮದು ಒಂದು ಟೀಮ್ ಇದೆ, ಎಲ್ಲರೂ ಕನ್ಸಲ್ಟೇಷನ್ ಎಲ್ಲ ಮಾಡೋಕ್ಕೆ, ಮೈ ಸ್ಟೂಡೆಂಟ್ಸ್ ಹೂ ಹ್ಯಾವ್ ಬಿಕಮ್ ಮೈ ಟೀಮ್ ಮೆಂಬರ್ಸ್, ಅವ್ರದ್ದು ಕ್ಲೈಂಟ್ಸ್ ಕೂಡ ನಾನು ಕಾಮನ್ ಆಗಿ ನಾನು ನೋಡ್ತೀನಿ ಕಿ ಇನ್ ಮ್ಯಾನಿಫೆಸ್ಟೇಷನ್ ಒನ್ ಆಫ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್ಸ್, ನೀವು ಯಾವುದು ದಿನದಲ್ಲಿ ನೀವು ಬೆಸ್ಟ್ ದಿನ ಡ್ಯೂರಿಂಗ್ ಕುಂಭಮೇಳ ಬೆಸ್ಟ್ ಡೇ ಆಫ್ ದ ಹೋಲ್ ಥಿಂಗ್ ನೀವು ಏನಾದರೂ ಮಾಡಿ, ಬಟ್ ನಿಮ್ಮ ಮ್ಯಾನಿಫೆಸ್ಟೇಷನ್ ಇಲ್ಲಿ ಇದೆ ಅವ್ರು ನೀವು ಇಲ್ಲಿದ್ದೀರ ಅಂದರೆ ನಿಮ್ಗೆ ಅದು ರೀಚ್ ಆಗಲ್ಲ. ಮೋಸ್ಟ್ ಆಫನ್ಲಿ ಈ ಲೆವೆಲೇ ಮ್ಯಾಚ್ ಆಗ್ತಾ ಇಲ್ಲ. ಫಸ್ಟು ಇದು ಬಿಲ್ಡಿಂಗ್ನಲ್ಲಿ, ನೀವು ಬಿಲ್ಡಿಂಗ್ನಲ್ಲಿ ಲಿಫ್ಟ್ನಲ್ಲಿ ಹೋಗ್ಬಿಟ್ಟು ಇಲ್ಲಿ ಹೋಗಬೇಕು, ಆವಾಗ ಇದು ನಿಮ್ಮ ಹತ್ರ ಬರುತ್ತೆ. ಸೊ ಆ್ಯಸ್ ಸಿಂಪಲ್ ಆ್ಯಸ್ ನಿಮ್ಮದು ಫ್ರೀಕ್ವೆನ್ಸಿ ಇಲ್ಲಿ ಇದೆ. ಸೊ ಮ್ಯಾನಿಫೆಸ್ಟೇಷನ್ ಇಸ್ ನಾಟ್ ಲೈಕ್ ಅ ಕ್ವಿಕ್ ಫಿಕ್ಸ್ ಕೆ ನಾನು ಒಂದು ಟ್ಯಾಬ್ಲೆಟ್ ತೊಗೊತೀನಿ ಆರ್ ಸಡನ್ಲಿ ನಾನು ಇಲ್ಲಿಂದ ಇಲ್ಲಿ ಹೋಗ್ಬಿಡ್ತೀನಿ. ದಿಸ್ ಟೇಕ್ಸ್ ವರ್ಕ್. ಇಟ್ಸ್ ಲೈಕ್ ಲೂಸಿಂಗ್ ವೇಟ್. ಇವಾಗ ನಾವು ವೇಟ್ ಲಾಸ್ ಮಾಡಬೇಕಂದ್ರೆ ಒಂದಿನ ಜಿಮ್ ಹೋಗ್ಬಿಟ್ಟು ನನಗೆ ಕಮ್ಮಿ ಆಗಿಬಿಟ್ಟಿದೆ, ಅದು ಹಾಗಲ್ಲ. ನಾವು ಡೈಲಿ ನಾವು ಎಕ್ಸಸೈಸ್ ಮಾಡಿದ್ರೆ, ಇಲ್ಲಾಂದರೆ 3 times a week ವಾಕಿಂಗ್ ಮಾಡಬೇಕು, ಡಯಟ್ ಮಾಡಬೇಕು, ಕನ್ಸಿಸ್ಟೆನ್ಸಿ, ಲೀವ್ ಆಲ್ ದ ಟಾಕ್ಸಿಕ್ ಫುಡ್, ಡೂ ಡಿಟಾಕ್ಸ್, ಡೋಂಟ್ ಈಟ್ ಗ್ಲೂಟೆನ್, ಡೂ ದಿಸ್, ಡೂ ದ್ಯಾಟ್, ಡೋಂಟ್ ಈಟ್ ದಿಸ್, ಡ್ರಿಂಕ್ ದ್ಯಾಟ್, ಡೋಂಟ್ ಡ್ರಿಂಕ್ ದಿಸ್. 100 things ಆರ್ ದೇರ್ ವಿಚ್ ಆರ್ ನಾಟ್ ಅಬೌಟ್ ಲೈಕ್ ಡಯಟಿಂಗ್ ಆರ್ ನಾವು ನಮ್ಮ ಬಾಡಿಗೆ ಡಿಪ್ರೈವ್ ಮಾಡ್ತಾ ಇದ್ದೀವಿ. ಇಟ್ಸ್ ನಾಟ್ ಲೈಕ್ ದ್ಯಾಟ್. ಇಟ್ಸ್ ಜಸ್ಟ್ ಈಟಿಂಗ್ ಕರೆಕ್ಟ್ಲಿ. ಇಟ್ಸ್ ಈಟಿಂಗ್ ಕ್ಲೀನ್ ಫುಡ್. ಯು ಕೀಪ್ ಎಕ್ಸಸೈಸಿಂಗ್, ಯು ಡೂ ಆಲ್ ದಟ್, ಯು ವಿಲ್ ರೀಚ್ ಹಿಯರ್. Then you will say, okay, I can fit into these clothes. So manifestation is as simple as saying, I want to fit into sanna kapda, okay? But I'm not doing the work to reach there. I'm just expecting that somehow one day somebody will come, ಒಂದು ಪಿನ್ ಹಾಕ್ತಾರೆ ನನ್ನ ಒಳಗಡೆ, ನಮ್ದೆಲ್ಲ ಗ್ಯಾಸ್ ಹೋಗ್ಬಿಡುತ್ತೆ and I'm going to become thin and reach here. No. It takes work to reach here. What is that work? First things first is ನಮ್ಮದು ಟ್ರಾಮಾ, ನಮ್ಮದು ಚೈಲ್ಡ್ಹುಡ್ ಟ್ರಾಮಾ, ನಮ್ಮದು ಲೈಫ್ದು ಟ್ರಾಮಾ creates lot of negative beliefs, creates lot of coping mechanisms. Now imagine ನಾನು ಇಲ್ಲಿ ಇದ್ದೀನಿ and ನಂದು past ಇಲ್ಲಿ ಇದೆ. So there is one Sheila here in the present today and there is one Sheila in the past. Now this Sheila in the past is not healed, has gone through trauma. Okay, so everyone has gone through trauma. Let's face it. ಎಲ್ಲರೂ ಟ್ರಾಮಾ ನೋಡಿದ್ದಾರೆ, ಎಲ್ಲರೂ ಧೋಕಾ ತಗೊಂಡಿದ್ದಾರೆ, ಲೈಕ್ ಚೀಟಿಂಗ್ ತಗೊಂಡಿದ್ದಾರೆ, ಎಲ್ಲರೂ ಹಾರ್ಟ್ ಏಕ್ ತಗೊಂಡಿದ್ದಾರೆ, ಎಲ್ಲರೂ ಫೇಲಿಯರ್ ನೋಡಿದ್ದಾರೆ, ಭಯ ನೋಡಿದ್ದಾರೆ, ರಾಕ್ ಬಾಟಮ್ ಹಿಟ್ ಮಾಡಿದ್ದಾರೆ. ವೆದರ್ ಇಟ್ ವಾಸ್ ಡ್ಯೂರಿಂಗ್ ಕೋವಿಡ್, ಬಿಫೋರ್ ದ್ಯಾಟ್ ಲೂಸಿಂಗ್ ಅ ಜಾಬ್, ಲೂಸಿಂಗ್ ಅ ಲವ್ಡ್ ಒನ್, ಲೂಸಿಂಗ್ ಅ ಪೆಟ್, parents not taking care of you, parents. Sometimes the trauma is not what people did to you. Many people have gone through abuse. Our parents ಅವ್ರಿಗೆ ಹಿಟ್ ಮಾಡ್ತಾರೆ. ಸೊ ರೂಲ್ಸ್ ಆಫ್ ಪೇರೆಂಟಿಂಗ್ ಆಲ್ಸೋ ಡಿಫ್ರೆಂಟ್ ಇತ್ತು. ಸೊ ಸಮ್ಟೈಮ್ಸ್ ಇಟ್ಸ್ ದ ಟ್ರಾಮಾ ಇಸ್ ನಾಟ್ ಯಾರು ನನಗೆ ಏನು ಮಾಡಿದ್ದಾರೆ, ಬಟ್ ಸಮ್ಟೈಮ್ಸ್ ನನಗೆ ಅದು ಆಸೆ ಸಿಕ್ಕಿಲ್ಲ, ನನಗೆ ಆ ಟೆನ್ಷನ್ ಚಿಕ್ಕನಲ್ಲಿ ಸಿಕ್ಕಿಲ್ಲ. ದಟ್ ಈಸ್ ಆಲ್ಸೋ ಒನ್ ಟೈಪ್ ಆಫ್ ಟ್ರಾಮಾ. Unmet needs are also trauma. So this is the current version of Sheila, who's great, who's phenomenal, who's flying, who's happy. But this version of Sheila is in the past.
E version of Sheila is the unhealed version of Sheila. There is one Dara, one cord connecting these two Sheilas, correct? Because even though I'm sitting here, that Sheila is still there within me. So imagine this Sheila is always going to pull this Sheila back. One Dara, one rope jote, inge adu ilita ide. So always remember that your present self, whoever you are, there is one version of you inside of you, inside your mind that is unhealed. Okay. And we think now adu carpet kelgade ನಾವು ಹಾಕ್ಬಿಟ್ಟು ಅದಕ್ಕೆ ಕ್ವಯಟ್ ಮಾಡಿಬಿಟ್ಟು ಸೈಲೆಂಟ್ ಮಾಡಿಬಿಟ್ಟು ನೋ ನಥಿಂಗ್ ಅದು ಏನೂ ಇಲ್ಲ, ಅದು ನಾನು ಕಮ್ ಆನ್ ಐ ಆಮ್ ಸ್ಟ್ರಾಂಗರ್ ದೆನ್ ದಿಸ್ ಅದೆಲ್ಲ ಹೇಳಿಬಿಟ್ಟು ವಿ ಥಿಂಕ್ ವಿ ಕ್ಯಾನ್ ಶವ್ ಇಟ್ ಅಂಡರ್ ದ ಕಾರ್ಪೆಟ್, ಅದು ನಮಗೆ ಎಫೆಕ್ಟ್ ಆಗಲ್ಲ. ಬಟ್ ದಟ್ ಇಸ್ ಕಾನ್ಸ್ಟೆಂಟ್ಲಿ ಪುಲ್ಲಿಂಗ್ ಅಟ್ ಯು. That is why sometimes when you're doing something, when you're facing something, suddenly you get triggered. ಯಾರು ನಿಮ್ಗೆ ಏನಾದರೂ ಹೇಳಿದ್ರೆ ನಮಗೆ ಬೇಜಾರಾಗ್ಬಿಡುತ್ತೆ. ಬೇರೆಯವ್ರಿಗೆ ಬೇಜಾರಾಗಲ್ಲ. ಸಪೋಸ್ ಫಾರ್ ಎಕ್ಸಾಂಪಲ್ somebody says, you know, you're very silly, or you are very something, okay, you're dumb. Okay, now the same comment that you are dumb will not bother me, will not bother you, will not bother her, will not bother her, but it will bother one person there. How can you say like that? So the same comment doesn't trigger every person same way nalli. Right. What is the trigger inside? That is the unhealed version of you. ಅದು ನಮ್ಮದು ಗುರು. ಅದು ಒಳಗಡೆಯಿಂದ ನಮಗೆ ಹೇಳ್ತಾ ಇದೆ ನನಗೆ ಸ್ವಲ್ಪ ಅಟೆನ್ಷನ್ ಕೊಡು, ಇದು ನನಗೆ ಸರಿ ಮಾಡು ನೀನು, ನನಗೆ ಕೋಪ ಬರ್ತಾ ಇದೆ ಇದರಲ್ಲಿ, ನನಗೆ ಬೇಜಾರಾಗ್ತಾ ಇದೆ, ನನಗೆ ಡಿಪ್ರೆಷನ್ ಆಗ್ತಾ ಇದೆ, ಪ್ಲೀಸ್ ನನಗೆ ಸ್ವಲ್ಪ ಅಟೆನ್ಷನ್ ಕೊಡು. ಸೊ ಮೋಸ್ಟ್ ಟೈಮ್ಸ್ ದ ಮ್ಯಾನಿಫೆಸ್ಟೇಷನ್ ನೆವರ್ ವರ್ಕ್ಸ್ ಬಿಕಾಸ್ ದಿಸ್ ಇಸ್ ದ ಕರೆಂಟ್ ವರ್ಷನ್ ಆಫ್ ಯು, ದಿಸ್ ಇಸ್ ದ ಅನ್ಹೀಲ್ಡ್ ವರ್ಷನ್ ಆಫ್ ಯು ಇನ್ ಯೋರ್ ಪಾಸ್ಟ್ ಆರ್ ಚೈಲ್ಡ್ಹುಡ್ ಆರ್ adolescent or whatever, that is pulling at this version of you. It does not allow you to go to this new version of you. Understood? Yeah. So that is one of the reasons why manifestation doesn't work.